ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬಿಜೆಪಿ ಆಪರೇಷನ್ ಕಮಲ ಹೆಚ್ಚು ಕಡಿಮೆ ಮುಗಿದು ಹೋಗಿದೆ. ಕಾಂಗ್ರೆಸ್ನ ಅತೃಪ್ತ ಶಾಸಕರ ಗೊಂದಲಗಳೆಲ್ಲ ಬಗೆಹರಿದಿದೆ ಅನ್ಸುತ್ತೆ. ನಾನು ಮುಂಬೈಗೆ ಹೋಗಿದ್ದೆ ಎಂಬುದು ಸುಳ್ಳು. ರಾಜ್ಯದ ಜನ ಇದನ್ನೆಲ್ಲ ನೋಡಿ ಬೇಸತ್ತು ಹೋಗಿದ್ದಾರೆ. ಹೆಚ್ಚು ಶಾಸಕರಿದ್ದಾಗ ಸರ್ಕಾರ ರಚನೆ ಉತ್ಸಾಹ ಇದ್ದೇ ಇರುತ್ತೆ. 10 ಸ್ಥಾನ ಹೆಚ್ಚು ಕೊಟ್ಟಿದ್ದರೆ ಈ ಸಮಸ್ಯೆಯೇ ಇರ್ತಿರ್ಲಿಲ್ಲ. ರಮೇಶ್ ಜಾರಕಿಹೊಳಿ ಜೊತೆ ಯಾವುದೇ ರಾಜಕೀಯ ವಿಚಾರ ಚರ್ಚಿಸಿಲ್ಲ. ರಮೇಶ್ ಜಾರಕಿಹೊಳಿ ಭೇಟಿ ಬಳಿಕ ಬಾಲಚಂದ್ರ ಜಾರಕಿಹೊಳಿ ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ನ ಅತೃಪ್ತ ಶಾಸಕರು ಮತ್ತು ಆ ಗೊಂದಲಗಳೆಲ್ಲ ನಿವಾರಣೆಯಾಗಿದೆ, ಅವರೆಲ್ಲ ಸೆಟ್ಲ್ ಆಗಿದ್ದಾರೆ. ನಾನು ಮುಂಬೈಗೆ ಹೋಗಿದ್ದೆ ಎಂಬುದು ಸುಳ್ಳು. ರಾಜ್ಯದ ಜನ ಇದನ್ನೆಲ್ಲ ನೋಡಿ ಸಾಕಷ್ಟು ಬೇಸತ್ತು ಹೋಗಿದ್ದಾರೆ. ಹೆಚ್ಚು ಸ್ಥಾನ ಬಂದಿರೋರಿಗೆ ಸರ್ಕಾರ ರಚನೆ ಮಾಡುವಂತ ಒಂದು ಉತ್ಸಾಹ ಇದ್ದೇ ಇರುತ್ತೆ. ಇನ್ನೊಂದು 10 ಸ್ಥಾನ ಹೆಚ್ಚು ಕೊಟ್ಟಿದ್ದಿದ್ರೆ ಇದೆಲ್ಲ ಇರ್ತಾನೆ ಇರಲಿಲ್ಲ ಅನ್ನುವಂಥ ಒಂದು ಸ್ಪಷ್ಟನೆಯನ್ನ ರಮೇಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ ನಂತರ ಅವರ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ. ಇಲ್ಲ ನನಗೆ ಅವರು ಭಾಳ ಸಿಕ್ಕಿರೋಕ್ಕಿಲ್ಲ. ಅದಕ್ಕೋಸ್ಕರ ಸುಮ್ಮನೆ ಸಿಕ್ಕು ಎಲ್ಲ ಸುಮ್ಮನೆ ಕೆಲವೊಂದು ವಿಚಾರ ಮಾತಾಡೋಕೆ ಬಂದಿದೆ. ಇದ್ರೊಳಗೇನು ಭೇಟಿ ವಿಶೇಷ ಅಷ್ಟ ಕಲ್ಪಿಸ್ಬಾರ್ದು ದಯಮಾಡಿ ಅಂತಂದೆ. ಆಮ್ಯಾಗ ಅವ್ರ ಪಾರ್ಟಿಗೆ ಎಲ್ಲರೂ ಅದು ಅವ್ರಿಗೆ ಸಂಬಂಧಪಟ್ಟಿದ್ದು. ನಾವು ಸುಮ್ಮನೆ ಭಾಳ ದಿವಸ ಆಯ್ತು ಅವ್ರು ಭೇಟಿನೂ ಆಗಿಲ್ಲ. ಮೊದಲು ಮಿನಿಸ್ಟರ್ಗೆಲ್ಲ ಬರ್ತಿದ್ದೀವಿ. ಸುಮ್ಮನೆ ಭೇಟಿಯಾಗಿ ಹೇಗಿದ್ದೀರಪ್ಪ ಅದೆಲ್ಲ ಕೇಳ್ಕೊಂಡು ಬಂದಿದ್ದೀವಿ ಅಷ್ಟೇ ರೀ. ನಾನು ಮುಂಬೈಲಿ ಇರಾಕಿಲ್ಲ ರೀ, ಇದಕ್ಕೆ ಸಂಬಂಧ ಇಲ್ಲ. ನಾನು ಸುಮ್ಮನೆ ನನ್ನ ಪಾಡಿಗಿಲ್ಲೇ ಬೆಂಗಳೂರು ಬರ್ತಾ ಹೋಗ್ತಾ ಇದ್ದೀನಿ. ಹೆಚ್ಚು ಕಮ್ಮಿ ಎಲ್ಲ ಮುಗಿದು ಹೋಗಿದೆಲ್ಲ. ಈಗೇನು ಅದೇ ಮುಗಿತಾ ಸರ್? ಹಾಗಾದರೆ ಹೆಚ್ಚು ಕಮ್ಮಿ ಎಲ್ಲ ಮುಗಿದರೆ ಎಲ್ಲರೂ ಅವರು ಸೆಟ್ಲ್ ಆಗಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಅವರು ಬಿಟ್ಟು ಕೊಟ್ಟಿದ್ರು, ಬಂದು ಹಾಜರಾದರು. ಆಮೇಲೆ ಅವರೆಲ್ಲ ಲೀಡರ್ಗಳು ಭೇಟಿಯಾದರೆ ನನ್ನ ಅಭಿಪ್ರಾಯದಲ್ಲಿ ಎಲ್ಲ ಸಾಲ್ವ್ ಆಯಿತು ಆದಂಗೆ ಅಂತ ಅನ್ಸುತ್ತೆ. ಸದ್ಯಕ್ಕೆ ಏನು ಲೋಕಸಭಾ ಚುನಾವಣೆಯವರಿಗೆ ಮತ್ತೆ ಎಲ್ಲರೂ ಕೂಡ ಲೋಕಸಭಾ ಚುನಾವಣೆ ಮಾಡೋದು ಬೆಟರ್ ನನ್ನ ಅಭಿಪ್ರಾಯದಲ್ಲಿ. ಸುಮ್ಮನೆ ಇದರಲ್ಲಿ ಟೈಮ್ ತೆಗಿತಾರೆ ಅವರ ಪಾಡ ಲೋಕಸಭಾ ಚುನಾವಣೆ ಮಾಡಿ ಲೋಕಸಭಾ ಕಡೆ ಸುಮ್ಮನೆ ಎಲ್ಲರೂ ನೋಡಿ ಇದನ್ನು ಮಾಡ್ಕೊಂಡ್ಬಿಟ್ರಿ ಎಲ್ಲ ಬೆಸ್ಟ್. ಅಂದರೆ ಎಲ್ಲರೂ ಲೋಕಸಭಾ ಚುನಾವಣೆ ಗಮನ ಹರಿಸೋದು ಬೆಸ್ಟ್ ನನ್ನ ಪರ್ಸ್ನಲ್ ವಿಚಾರ. ಎಲ್ಲರೂ ಮುಂದೆ ಬಗ್ಗೆ ಲೋಕಸಭಾ ಕಡೆ ಗಮನ ಹರಿಸಿ ಆ ಕಡೆ ಚುನಾವಣೆ ಸೀಟಿ ಕಲ್ಸ್ಕೊಂಡ ಪ್ರಯತ್ನ ನಾವು ಮಾಡಬೇಕು. ಅವರ ಪಾಡ ಅವರು ಮಾಡ್ತಾ ಇದ್ದಾರೆ. ನಾವು ಯಾಕಂದ್ರೆ ನನ್ನ ಅಭಿಪ್ರಾಯ ವೈಯಕ್ತಿಕ ಈಗ ನನ್ನ ಒಪಿನಿಯನ್ದಾಗ ಎಲ್ಲರೂ ಬೇರೆ ಬೇರೆ ಥರ ಒಪಿನಿಯನ್ ಇರ್ತೈತಲ್ಲ ರೀ. ಅದ್ರ ಬಗ್ಗೆ ಏನೂ ಮಾತಾಡ್ತಾರೆ. ಯಾಕಂದರೆ ಈಗಾಗಲೇ ಎನ್ಕ್ವೈರಿ ಕೊಟ್ಟಿದ್ದಾರೆ. ಅವರಿಗೆ ಎನ್ಕ್ವೈರಿ ನಡೀಲಿ ಮುಂದೆ ಮುಂದೆ ಅದ್ರ ಬಗ್ಗೆ ಯಾಕೆ ಏನಿದೆ ಅದು ಏನಿದೆ ನಮ್ಗೆ ಯಾಕಂದ್ರೆ ಗೊತ್ತಿರೋಲ್ಲ. ಅದಕ್ಕೋಸ್ಕರ ನನ್ನ ಅಭಿಪ್ರಾಯದಲ್ಲಿ ಎಲ್ಲರೂ ಲೋಕಸಭಾ ಚುನಾವಣೆ ಮಾಡೋದು ಬೆಟ್ರು ನನ್ನ ವೈಯಕ್ತಿಕ.